ನಮಸ್ಕಾರ, ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮೇಕೆದಾಟು ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ವಾಕ್ಸಮರ ಏರ್ಪಟ್ಟಿದೆ ಅನ್ನೋದನ್ನ ಗಮನಿಸ್ತಾನೆ ಇದ್ದೀರಾ. ಹೈಡ್ರಾಮಾಗಳೆಲ್ಲವೂ ಕೂಡ ನಡೀತಾ ಇದಾವೆ. ಇದರ ಜೊತೆಗೆ ಈಗ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಜನೆಯನ್ನ ಆರಂಭಿಸಿದ್ದೇ ಕಾಂಗ್ರೆಸ್ ಅಂತ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಕಾರಜೋಳ ಅನಗತ್ಯವಾಗಿ ಗೊಂದಲವನ್ನ ಸೃಷ್ಟಿಸ್ತಾ ಇದ್ದಾರೆ. ಕನಕಪುರದಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಕಿಡಿಕಾರಿರುವಂತದ್ದು 2008ರಿಂದ 2013ರವರೆಗೆ ಬಿಜೆಪಿಯ ಸರ್ಕಾರ ಇತ್ತಲ್ವಾ, ಏನ್ ಮಾಡಿದ್ರು ಹಾಗಾದ್ರೆ? ಆಗ ಬಿಜೆಪಿ ಯಾಕೆ ಯೋಜನೆಯನ್ನ ಆರಂಭ ಮಾಡಲಿಲ್ಲ? ಪ್ರಾಮಾಣಿಕ ಕಾಳಜಿ ಇದ್ದಿದ್ರೆ ಆಗ್ಲೇ ಮಾಡ್ಬೇಕಾಗಿತ್ತಲ್ವಾ ಅಂತ ಸಿದ್ದರಾಮಯ್ಯನವರು ಬಿಜೆಪಿ ಪಕ್ಷಕ್ಕೆ ಟಾಂಗನ್ನು ಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಯೋಜನೆಯನ್ನ ಆರಂಭಿಸಿದ್ದೇವೆ. ನಾರಿಮನ್ ಜೊತೆ ಮಾತಾಡಿ ಚಾಲನೆಯನ್ನ ಕೊಟ್ಟಂತವರು ನಾವು. ಡಿಪಿಆರ್ ರೆಡಿ ಮಾಡಿ ಸಿಡಬ್ಲ್ಯೂಸಿಗೆ ಸಲ್ಲಿಸಿದ್ದು ನಾವು ಅಂತ ಸಿದ್ದರಾಮಯ್ಯನವರು ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರದಿಂದ ಯೋಜನೆಗೆ ಇನ್ನೂ ಯಾಕೆ ಒಪ್ಪಿಗೆ ಪಡೆದಿಲ್ಲ ಇವರು? 25 ಜನ ಎಂಪಿಗಳಿದಾರಲ್ವಾ, ಏನ್ ಮಾಡ್ತವ್ರು ಅವರು? ನಿಮ್ಗೆ ರಾಜ್ಯದ ಮೇಲೆ ಕಾಳಜಿ ಇದೆಯಾ? ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಸರಿಯಾಗಿ ವಾಗ್ದಾಳಿ ಮಾಡಿದ್ದಾರೆ. ಆಲ್ರೆಡಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವಾಕ್ಸಮರ ಏರ್ಪಟ್ಟಿರುವಂತದ್ದು. ಇವ್ರು ಮಾಡಿದ್ದು ನಾವು ಮಾಡಿದ್ದು ಅಂತ ಅವರವರೇ ಬೆನ್ನನ್ನ ತಡ್ಕೊಳ್ತಾ ಇದ್ದಾರೆ. ಆದ್ರೆ ಆ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವ ರೀತಿಯಾಗಿ ಒಪ್ಪಿಗೆಯನ್ನ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಕಡೆ ಬಿಜೆಪಿನೂ ಕೂಡ ಬರೀ ಕಾಂಗ್ರೆಸ್ಗೆ ಬೈಯೋದಾಗಿದೆ, ಕಾಂಗ್ರೆಸ್ನವರು ಕೂಡ ಅಷ್ಟೇ ಬರೀ ಬಿಜೆಪಿಗೆ ಬೈಯುವಂತ ಕೆಲಸನೇ ಮುಂದುವರೆದಿದೆ. ಈಗ ಮೇಕೆದಾಟು ಗಿಮಿಕ್ ಮಾಡ್ತಾ ಇದ್ದೀರಿ. ಮೇಕೆದಾಟು ಬಗ್ಗೆ ನಾನು ಅಂದಿನ ಅಡ್ವೊಕೇಟ್ ಜನರಲ್ರವರು ಮತ್ತು ಕಾನೂನು ಮಂತ್ರಿಗಳು ಮುಖ್ಯಮಂತ್ರಿಗಳು ಒಂದು ಟಿಪ್ಪಣಿ ಕಳಿಸಿದಾರ. ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ದೇನೆ ಅಂತ ಹೇಳಿದಾರ. ಯಾವತ್ತಿದು 2014 ನವೆಂಬರ್ದಲ್ಲಿ. ಓದಿ ಹೇಳ್ತೇನೆ, ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕಲ್ಲ. ಸದರಿ ನ್ಯಾಯಾಧೀಕರಣದ ಅಂತಿಮ ಆದೇಶದಂತೆ ಕರ್ನಾಟಕ ರಾಜ್ಯವು ತನ್ನ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು ಸದರಿ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅವಶ್ಯಕತೆ ಇರುತ್ತದೆ. ಅದರಂತೆ ಮೇಕೆದಾಟು ಜಲವಿದ್ಯುತ್ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬಹುದಾಗಿದೆ. ಈ ಪ್ರತಿಷ್ಠಿತ ಯೋಜನೆಯನ್ನು ಕೈಗೆತ್ತಿಕೊಳ್ಳಬೇಕಾಗಿರುತ್ತದೆ. ಇದು ಯಾವುದೇ ಒಂದು ಪ್ರಾಜೆಕ್ಟ್ ಇಲ್ಲಿ ತೊಗೋಬೇಕಾದ್ರೆ ಇದು ಯೋಗ್ಯದ ಅಂಥೇಳಿ ಮೊದಲು ಪರಿಶೀಲನೆ ಆಗಬೇಕಾಗ್ತದೆ. ಅದಕ್ಕೊಂದು ವರದಿ ಕೊಡಬೇಕಾಗ್ತದೆ, ಅದಕ್ಕೊಂದು ರಿಪೋರ್ಟ್ ಕೊಡ್ಬೇಕು. ಅದನ್ನೇ ಕೊಡದೇನೆ ಡ್ರಾಮಾ ಮಾಡಿ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕಳಿಸಿದರೆ ನಿಮ್ಗೆ ಆಡಳಿತ ಮಾಡೋರಿಗೆ ಏನು ಅನ್ಬೇಕು? 2008ರಿಂದ 2013ರವರೆಗೆ ಹಾಗೆ ಪ್ರಾರಂಭ ಮಾಡಲಿಲ್ಲ ಇವರು. ಪ್ರಾಮಾಣಿಕವಾದಂಥ ಕಾಳಜಿ ಇದ್ದಿದ್ರೆ 2008ರಿಂದ 2013ರವರೆಗೆ ಇದ್ದಂಥ ಸರ್ಕಾರ ಮಾಡಬೇಕಾಗಿತ್ತಲ್ಲ. ಆ ಕಾರಜೋಳ ಕೂಡ ಇದ್ರಲ್ಲ, ಅದು ಮಾಡಲಿಲ್ಲ. ನಾವು ಅಧಿಕಾರಕ್ಕೆ ಬಂದ ಮೇಲೆ 2013ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲೇ ಪ್ರಾರಂಭ ಮಾಡಿದ್ದೀವಿ. ಇದನ್ನ ಪಾಲಿ ನಾರಿಮನ್ ಅವ್ರ ಜೊತೆ ಮಾತನಾಡಿ ಇದಕ್ಕೆ ಚಾಲನೆ ಕೊಟ್ಟವ್ರು ನಾವು. ಡಿಪಿಆರ್ ತಯಾರು ಮಾಡಿದವ್ರು ನಾವು. ಡಿಪಿಆರ್ ಅನ್ನ ಸಿಡಬ್ಲ್ಯೂಸಿಗೆ ಸಬ್ಮಿಟ್ ಮಾಡಿದವ್ರು ನಾವು. ಆಮೇಲೆ ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ಕೊಟ್ಟವರು ನಾವು. ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಅಂತ ಹೇಳಬೇಕಲ್ಲ.